ಮನುಷ್ಯನು ಜೀವನದಲ್ಲಿ ಒಳ್ಳೆಯದು ಮಾಡದಿದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಎಂದೂ ಮಾಡಕೂಡದು. ಜೀವನ ಸಂತೋಷದಿಂದ ನೆಮ್ಮದಿಯಿಂದ ಕಳೆಯಬೇಕಾಗಿತ್ತು ಅಂತಂದ್ರ ನಿಸ್ವಾರ್ಥದ ಜೊತೆಗೆ ನಿಸ್ವಾರ್ಥವೂ ಸ್ವಲ್ಪ ನಮ್ಮ ಬಳಿ ಇರಲೇಬೇಕು. ಈ ಜೀವನಕ್ಕ ನೆಮ್ಮದಿ ಅಂತಕ್ಕಂಥದ್ದು ಬೇಕಾಗಿದ್ರೆ ದಾನ ಮಾಡದಿದ್ರು ಪರವಾಗಿಲ್ಲ, ಧರ್ಮವನ್ನ ಮಾಡದಿದ್ರು ಪರವಾಗಿಲ್ಲ, ಇನ್ನೊಬ್ಬರು ದಾನ ಧರ್ಮವನ್ನ ಮಾಡುವಂತ ವ್ಯಕ್ತಿಗಳಿಗೆ ಸಹಿತವಾಗಿ ಅಲ್ಲಿ ದಾನ ಧರ್ಮವನ್ನು ಯಾಕೆ ಕೊಡ್ತೀರಿ ಅಂತ ಕೆಟ್ಟ ಗುಣಾದಿಗಳು ಮನುಷ್ಯನಲ್ಲಿ ಎಂದೂ ಬರಕೂಡುದು. ಅಂತ ಪ್ರಕಾರವಾಗಿ ಊರೊಳಗ ಒಂದ್ 4 ಜನ ಬಹಳ ಕೆಟ್ಟ ಉಡಾಳ ಜನರಿದ್ರು. ಈ ಊರಿಗೆ ಎಂದು ಉಪಕಾರ ಮಾಡಿಲ್ಲ ಆ 4 ಜನ. ಆ 4 ಜನ ಏನ್ ಮಾಡ್ತಿದ್ರು ಅಂದ್ರೆ ಒಬ್ಬರ ಮನೆಯಿಂದ ಹೋಗಿ ಒಬ್ಬರಿಗೆ ಹೇಳೋದು, ಒಬ್ಬರ ಮನೆಯಿಂದ ಹೋಗಿ ಒಬ್ಬರಿಗೆ ಹೇಳೋದು, ಕೆಟ್ಟದ್ದನ್ನೇ ಮಾಡ್ಕೊತ ಬಂದಾರ ಒಂದ್ 28-30 ವರ್ಷಗಳ ಕಾಲ. ಕೊನೆಗೆ ಒಂದು ದಿನ 4 ಜನ ಕುತ್ಕೊಂಡು ವಿಚಾರ ಮಾಡ್ತಾರ, ಇಷ್ಟೂ ದಿನ ನಾವು ಕೆಟ್ಟದ್ ಮಾಡ್ಕೊತ ಬಂದೀವಿ, ಯಾರಿಗೂ ಒಳ್ಳೇದು ಮಾಡಿಲ್ಲ ನಾವೆಲ್ಲ, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಯದ, ಇಷ್ಟು ದಿನದ ಬದುಕು ಸಾಕು, ಇನ್ನು ಮುಂದ ನಾವು ಒಳ್ಳೆಯವರು ಆಗಿ ಬಾಳೋಣ ಅಂತ ಒಂದು ಕಡೆ ಮನಸ್ಸಾಗ್ತದೆ 4 ಜನರಿಗೆ. ಯಾವಾಗ ನಾವು ಒಳ್ಳೆಯವರಾಗಿ ಬದುಕೋಣ ಅನ್ನುವಂತ ಒಳ್ಳೆಯ ಮನಸ್ಸು ಬಂತು, ವಿಚಾರ ಮಾಡ್ತಾರೆ, ನಾವು ಒಳ್ಳೆಯ ದೇವಸ್ಥಾನಗಳಿಗೆ ದರ್ಶನವನ್ನ ಮಾಡಿಕೊಂಡು ನದಿ ಹಳ್ಳ ಕೊಳ್ಳಗಳಲ್ಲಿ ಸಮುದ್ರ ಒಳ್ಳೆ ದಂಡಿಗಳಿಗೆ ಹೋಗಿ ಸ್ನಾನವನ್ನ ಮಾಡಿಕೊಂಡು ಬರೋಣ, ಮಾಡಿಕೊಂಡು ದೇವರ ದರ್ಶನವನ್ನ ಮಾಡಿಕೊಂಡು ಮತ್ತ ನಮ್ಮ ಊರಿಗೆ ತೆರಳಿ ಊರೊಳಗ ಒಳ್ಳೆಯವರಾಗಿ ನೀತಿವಂತರಾಗಿ ಬಾಳೋಣ. ನಮ್ಮನ್ನ ನೋಡಿದ್ರ ಇಷ್ಟು ದಿನ ಕೆಟ್ಟವ್ರು ಇದ್ದೀವಿ, ಇನ್ನು ಮುಂದ ಇವರೆಷ್ಟು ಒಳ್ಳೆಯವರಾಗಿದ್ದಾರೆ ನೋಡು, ಬದುಕಿದ್ರೆ ಹಿಂಗ ಬದಲಾವಣೆಯಾಗಿ ಬದುಕನ್ನ ಕಟ್ಟಿಕೊಳ್ಬೇಕು, ಇವರಂಗ ಆಗಬೇಕು ನಮ್ಮ ಮಕ್ಕಳು ಅಂತ ಇನ್ನಷ್ಟು ಸ್ವಲ್ಪ ಜನ ಮಾತನಾಡಬೇಕು ಅಂತ ವಿಚಾರ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗೋದಕ್ಕೆ ಮುಂಚೆ ಹೊಳೆದಂಡಿಗೆ ಸ್ನಾನಗಳಿಗೆ ಹೋಗೋಣ ಅಂತ ಹೊಂಟ್ರಂಗೆ ಹೆಜ್ಜೆ ಹಾಕುತ್ತ ಹೋಗುವಂತ ಸಂದರ್ಭದೊಳಗೆ ಒಬ್ಬ ಸಂತರು ಭೇಟಿ ಆಗ್ತಾರ ಹಾದಿಯೊಳಗೆ. ಯಾವಾಗ ಒಬ್ಬ ಸಂತರು ಭೇಟಿ ಆದ್ರು, ಎಲ್ಲಿ ಹೊಂಟಿರಪ್ಪ 4 ಜನ ಸೇರ್ಕೊಂಡು ಅಂತ ಕೇಳ್ತಾರೆ. ಯಾವಾಗ ಕೇಳಿದಾಗ ಆ ಸಂತರಿಗೆ ಹೇಳ್ತಾರೆ 4 ಜನ ಏನಂತ ಹೇಳ್ತಾರೆ, ನೋಡ್ರಿ, ನಾವು ಹೊಳೆಯ ದಂಡಿಗೆ ಹೋಗಿ ಸ್ನಾನವನ್ನ ಮಾಡಿಕೊಂಡು ದೇವರ ದರ್ಶನವನ್ನ ಮಾಡಿಕೊಂಡು ಒಳ್ಳೆಯವರಾಗಿ ಬಾಳಬೇಕೆಂದು ತಿಳ್ಕೊಂಡೇವಿ, ಅದಕ್ಕೆ ದೇವರ ದರ್ಶನವನ್ನ ಮಾಡೋದಕ್ಕಾಗಿ ಹೊಂಟೀವಿ. ಇಷ್ಟು ದಿನ ಕೆಟ್ಟವರಿದ್ದೀವಿ, ಇನ್ನು ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯವರಾಗಿ ಬಾಳೋದಕ್ಕಾಗಿ ಹೊಂಟೀವಿ ಅಂತ ಸಂತರಿಗೆ ಹೇಳ್ತಾರೆ. ಯಾವಾಗ ಸಂತರಿಗೆ ಹೇಳಿದ್ರೆ ಖುಷಿ ಆಯ್ತು, ಆಯ್ತಪ್ಪ ನೀವು ಹೋಗುವಂತ ಹೆಜ್ಜೆ ಸುಗಮವಾಗ್ಲಿ, ನಿಮಗೆ ಒಳ್ಳೆಯದಾಗ್ಲಿ ಅಂತ ತಿಳ್ಕೊಂಡು ಸಂತರು ಹೇಳ್ತಾರ. ಆ ಪ್ರಕಾರವಾಗಿ ಇಲ್ಲಿ ಸಂತರು ಏನಂತ ಹೇಳ್ತಾರೆ, ಅಲ್ಲಪ್ಪ ಹೊಳೆದಂಡಿಗೆಲ್ಲ ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರಿಲ್ಲ, ಹೊಳೆದಂಡಿಗೆ ಹೋಗಿ ಸ್ನಾನ ಮಾಡೋದ್ರ ಜೊತೆಗೆ ಒಂದು 4 ಹಾಗಲಕಾಯಿಗಳನ್ನ ಒಂದೊಂದರಂತೆ 4 ಜನಕ್ಕೆ 4 ಹಾಗಲಕಾಯಿ ಕೊಡ್ತೀನಿ, ನೀವೆಲ್ಲಿ ಸ್ನಾನ ಮಾಡ್ತೀರಿ ಅಲ್ಲಿ ಈ ಹಾಗಲಕಾಯಿಗೂ ಸಹಿತ ನೀವು ಸ್ನಾನ ಮಾಡಿಸ್ಬೇಕು. ಆಯ್ತ್ರಪ್ಪ, ತಂದೆ ತಾಯಿಗಳ ಮಾತಂತ ಎಂದೂ ಕೇಳಿಲ್ಲ, ಹಿರಿಯರ ಮಾತು ಎಂದೂ ಕೇಳಿಲ್ಲ, ಒಬ್ಬರ ಮಾತುಗಳನ್ನ ಸಹಿತವಾಗಿ ನಾವು ಯಾರ ಮಾತುಗಳನ್ನ ಕೇಳಿಲ್ಲ, ಒಳ್ಳೆಯವರಾಗುವುದಕ್ಕಾಗಿ ಮೊದಲು ಹೊಂಟೀವಂದ ಬಳಿಕ ಒಬ್ಬ ಸಂತರ ಮಾತನಾದ್ರೂ ಕೇಳೋಣ, ಪ್ರಥಮವಾದ ಮಾತು ಅಂತ ತಿಳ್ಕೊಂಡು ಒಪ್ಪಿಗೆ ಕೊಡ್ತಾರ. ಹಾಗಲಕಾಯಿ ಇಸ್ಕೊತಾರ. ಇಸ್ಕೊಂಡು ತಾವ್ ಎಲ್ಲೆಲ್ಲಿ ಹೋಗ್ತಿದ್ರು ಎಲ್ಲಾ ಕಡೆ ಹೊರಟ್ರು. ಅಲ್ಲಿ ತಾವೆಲ್ಲಿ ಸ್ನಾನ ಮಾಡ್ತಿದ್ರು ಹಾಗಲಕಾಯಿ ಸ್ನಾನ ಮಾಡಿಸಿದ್ರು. ಎಲ್ಲಾ ಸ್ನಾನ ಮುಗಿದ ಬಳಿಕ ದೇವರ ದರ್ಶನವೂ ಮಾಡಿಕೊಂಡ್ರು. ಎಲ್ಲಾ ದೇವರ ದರ್ಶನ ಆದ ಬಳಿಕ ವಿಚಾರ ಮಾಡಿಕೊಂಡು ಎಲ್ಲಿಗೆ ಬರ್ತಾರೆ, ಊರಿಗೆ ಹೊರಡೋಣ ಅಂತ ತಿಳ್ಕೊಂಡು 4 ಜನ ಊರಿಗೆ ಬಂದ್ರು. ಬರುವುದಕ್ಕಿಂತ ಮುಂಚೆ ಒಂದು ನೆನಪಾಯ್ತು, ದಾರಿಯಲ್ಲಿ ಹೋಗುವಂತ ಸಂದರ್ಭದೊಳಗೆ ಒಬ್ಬ ಸಂತರು ಭೇಟಿಯಾಗಿದ್ರು. ಆ ಸಂತರಿಗೆ ಈ ಹಾಗಲಕಾಯಿ ಕೊಟ್ಟು ಹೋಗೋಣ ಅಂತ ತಿಳ್ಕೊಂಡು 4 ಜನ ಮಠಕ್ಕೆ ಹೋದ್ರು. ಸಂತರ ಮಠಕ್ಕೆ ಹೋದ್ರು. ಸಂತರ ಮಠದೊಳಗೆ ಲಿಂಗ ಪೂಜೆಗಾಗಿ ಕುಳಿತುಕೊಂಡಿದ್ದಾರೆ, ಪೂಜೆವನ್ನ ಮಾಡುತ್ತಾ ಇದ್ದಾರೆ. ಬೇಗ ಎಬ್ಬಿಸುವುದಕ್ಕಾಗೋದಿಲ್ಲಲ್ಲ, ಪೂಜಾ ಮುಗಿದ ಬಳಿಕ ಗುರುಗಳು ಬರ್ತಾರ ತಿಳ್ಕೊಂಡು ಅವ್ರು ಬರುವ ತನಕ ಕಾಯ್ತಾರ 4 ಜನ. ಒಂದು ದಿನವಾದರೂ ಸಹಿತವಾಗಿ ಯಾರಿಗಾಗಿ ಕಾದಿಲ್ಲ ಇವರು. ಆದರೆ ಮೊದಲನೇ ಕೆಲಸ ಅದಕ್ಕಾಗಿ ಸಂತರ ಮಾತು ಕೇಳೋಣ ಅಂತ ತಿಳ್ಕೊಂಡು ಕುಳಿತುಕೊಳ್ತಾರೆ. ಸಂತರ ಪೂಜೆ ಮುಗಿತದೆ, ಮುಗಿದ ಬಳಿಕ ಎದ್ದು ಬರ್ತಾರೆ. ಯಪ್ಪ ಅಂತ ತಿಳ್ಕೊಂಡು ನಮಸ್ಕಾರವನ್ನ ಮಾಡ್ತಾರೆ. ನಮ್ಮ ಗುರುತು ಆಯ್ತೇನು ಅಂತ ಕೇಳ್ತಾರೆ 4 ಜನ. ಇಲ್ಲಪ್ಪ ಅಂತಾರ ಸಂತರು, ಬೇಗ ಗುರುತಿಡ್ಲಿಕ್ಕೆ ಆಗೋದಿಲ್ಲ. ಒಂದು ನಾವು ತೀರ್ಥಯಾತ್ರೆಗೆ ದೇವರ ದರ್ಶನಕ್ಕೆ ಹೋಗುವಂತ ಸಂದರ್ಭದೊಳಗ ನಮಗ್ 4 ಹಾಗಲಕಾಯಿ ಕೊಟ್ಟಿದ್ರಲ್ರಪ್ಪ, ಈ 4 ಹಾಗಲಕಾಯಿಗಳನ್ನ ತೆಗೆದುಕೊಳ್ರಿ ಅಂತ ಕೊಡ್ಲಿಕ್ಕೆ ಬಂದೀವಿ. ಓಹೋ ಹೌದೇನು, ನೀವು ನೀತಿವಂತರಾಗಿ ಬಾಳ್ತೀನಿ ಅಂತ ತಿಳ್ಕೊಂಡು ದೇವರ ದರ್ಶನಕ್ಕಾಗಿ ಹೊರಟಿದ್ರಲ್ಲ, ಅಂದು ನಾನು ನಿಮ್ಗೆ ಹಾಗಲಕಾಯಿ ಕೊಟ್ಟಿದ್ದಲ್ಲ, ಹೌದಾ? ಸ್ನಾನ ಮಾಡ್ಕೊಂಡ್ ಬಂದಿರಿ, ದೇವರ ದರ್ಶನವನ್ನ ಮಾಡ್ಕೊಂಡು ಬಂದಿರಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ.
ಅಂತ ಸಂತರು ಹೇಳಿ 4 ಹಾಗಲಕಾಯಿ ಏನದಾರ ಈ ನಾಗಲಕಾಯಿ ಒಬ್ಬೊಬ್ಬರು ಒಂದೊಂದು ಹಾಗಲಕಾಯಿ ಕೊಟ್ಟಿದ್ವಲ್ಲ ತಿನ್ಬೇಕು ಅಂತ ಹೇಳ್ತಾರೆ ಸಂತರು. ಆಯ್ತಂತ ತಿಳ್ಕೊಂಡು ಹಿಂಗ್ ಕಡ್ಕೊಂಡ್ ತಿನ್ಲಿಕ್ಕೆ ಹೋಗ್ತಾರೆ 4 ಜನ. ಆ ಕಡದಾಗ ಹಾಗಲಕಾಯಿ ಗುಣ ಏನಾದ್ರ ಬಂಧುಗಳೇ? ವಿಷ ಅದ. ಹಾಗಲಕಾಯಿ ಯಾವಾಗ ಹಿಂಗ್ ಕಡದ್ರು ವಿಷ ಬತ್ತು ನಾಲಿಗೆಗೆ ಹಲ್ಲುಗಳಿಗೆಲ್ಲ ವಿಷ ಐತಿಯಪ್ಪ. ಹಾಗಲಕಾಯಿ ಬಹಳ ವಿಷ ಇದೆ, ಈ ಹಾಗಲಕಾಯಿನ ತಿನ್ಲಿಕ್ಕೆ ಆಗುತ್ತಿಲ್ಲ ನಮ್ಗಳಿಗೆ ಅಂತ ಸಂತರಿಗೆ ಹೇಳಿದ್ರು. ಸಂತರು ಒಂದು ಬಹಳ ಚಂದ ಉತ್ತರವನ್ನ ಹೇಳ್ತಾರೆ ಬಂಧುಗಳೇ. ಏನಂತ ಹೇಳ್ತಾರೆ ನೋಡ್ರಪ್ಪ, ಎಲ್ಲಾ ಸ್ನಾನವನ್ನ ಮಾಡ್ಕೊಂಡು ಬಂದಿರಿ, ದೇವರ ದರ್ಶನವನ್ನ ಮಾಡ್ಕೊಂಡ್ ಬಂದಿರಿ, ಕರೆ ಬಹಳ ಒಳ್ಳೇದು. ಆದ್ರೆ ಹಾಗಲಕಾಯಿಯ ಎಲ್ಲಿ ಸ್ನಾನ ಮಾಡಿದ್ರು ಸಹಿತವಾಗಿ ಈ ಹಾಗಲಕಾಯಿಗೆ ವಿಷ ಹೋಗ್ಲಿಲ್ಲ. ಇಲ್ಲಿ ತಾಯಂದ್ರು ಮನೆಯೊಳಗ ಹಚ್ಚುತ್ತಾರೆ, ಅದನ್ನ ತೊಳಿತಾರೆ, ಅಂಚಿನ ಮೇಲೆ ಕರೀತಾರೆ. ಕರೆದ ಬಳಿಕ ಮತ್ತೆ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಮತ್ತೆ ಬೆಲ್ಲ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಕೊಟ್ಟಾಗ ಮಾತ್ರ ಹಾಗಲಕಾಯಿಗೆ ವಿಷ ಹೋಯ್ತು. ಹಂಗ ನಿಮ್ಮ ಜೀವನದೊಳಗೂ ಸಹಿತವಾಗಿ ಎಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ರೆ ನಿಮ್ಮ ಪಾಪ ಕರ್ಮಗಳು ದೂರ ಆಗೋದಿಲ್ಲ. ನಿಮ್ಮ ಪಾಪ ಕರ್ಮಗಳು ಹೋಗ್ಬೇಕಾಗಿತ್ತಂದ್ರೆ ಹಾಗಲಕಾಯಿಗೆ ಹೆಂಗ ವಿಷ ಹೋಯ್ತಲ್ಲ, ಹಂಗ ಹಿರಿಯರ ಮಾತುಗಳನ್ನ ಕೇಳುತ್ತ, ಗುರುಗಳು ಹೇಳಿದ ಮಾತುಗಳನ್ನ ಕೇಳುತ್ತಾ ಹೋದ್ರಿ ಅಂತಂದ್ರ ನೀವು ನೀತಿವಂತರಾಗ್ತೀರಿ. ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲ ದೂರ ಆಗಿ ಹೋಗ್ತವೆ. ಹೆಂಗ ಹಾಗಲಕಾಯಿಗೆ ವಿಷ ಹೋಯ್ತು ಹಂಗ ವಿಷ ಹೋಗ್ಬೇಕಾದ್ರೆ ಮನೆಯೊಳಗಿರ್ತಕ್ಕಂಥ ಹಿರಿಯರ ಮಾತನ್ನ ಕೇಳಬೇಕು. ಸಂತ ಮಹಾತ್ಮರ ವಾಕ್ಯಗಳನ್ನ ಪರಿಪಾಲನೆಯನ್ನ ಮಾಡಿದಾಗ ಮಾತ್ರ ನಿಮ್ಮ ಬದುಕು ಬಾಳು ಬಂಗಾರ ಅನ್ನುವಂತ ಮಾತನ್ನ ಸಂದೇಶವನ್ನ 4 ಜನಕ್ಕ ಸಂತರು ಹೇಳಿದ್ರು. ಯಪ್ಪ, ಇನ್ನು ಮುಂದೆ ನೀವೆಲ್ಲರೂ ಹೇಳಿದಂತೆ ಕೇಳ್ತೇವೆ ತಿಳ್ಕೊಂಡು ಸಂತರು ಹೇಳಿ ಪಾದಕ್ಕೆ ಏರಿ ನಮಸ್ಕಾರವನ್ನ ಮಾಡಿ ಮುಂದೆ ಒಳ್ಳೆಯ ಕೀರ್ತಿವಂತರಾಗಿ ಬದುಕನ್ನ ಕಳೆಯುತ್ತಾರೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.